ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ 6ನೇ ತರಗತಿಗೆ ಏನು ನೀವು ಅಡ್ಮಿಷನ್ನ ಸಲುವಾಗಿ ಅಪ್ಲಿಕೇಶನ್ಗಳನ್ನು ಹಾಕಿದ್ರಿ, ಎಕ್ಸಾಮ್ ಕೂಡ ಬರೆದಿದ್ರಿ, ಅದರ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಲಾಗಿದೆ. ನಿಮ್ಮ ಮಗು ಎಷ್ಟು ಮಾರ್ಕ್ಸ್ಗಳನ್ನು ತೊಗೊಂಡಿದೆ ಅನ್ನೋದರ ಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ಸೀಟ್ ಹಂಚಿಕೆ ಮಾಡ್ತಾರೆ. ನೀವು ಬರೆದಿರುವಂಥ ಎಕ್ಸಾಮಿಗೆ ನೀವು ಎಷ್ಟು ಅಂಕಗಳನ್ನು ತೊಗೊಂಡಿದ್ದೀರಾ ಅದರ ಬೇಸಿಸ್ ಮೇಲೆ ರ್ಯಾಂಕ್ಗಳನ್ನು ಕೊಡ್ತಾರೆ. ಅದರ ಬೇಸಿಸ್ ಮೇಲೆ ಮುಂದಿನ ದಿನಗಳಲ್ಲಿ ನಿಮಗೆ ಸೀಟ್ ಹಂಚಿಕೆ ಮಾಡ್ತಾರೆ. ಯಾಕಂದರೆ ಇದು ಕಾಂಪಿಟೇಷನ್ ಯುಗ. ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ತಮ್ಮ ನಾಲೆಜನ್ನು ಮತ್ತು ತಮ್ಮ ಒಂದು ಎಜುಕೇಷನ್ ತೊಗೊಂಡು ಎಕ್ಸಾಮನ್ನು ಬರೆದಿರ್ತಾರೆ. ಅದರ ಬೇಸಿಸ್ ಮೇಲೆ ಅವರುಗಳಿಗೆ ಅಂಕಗಳನ್ನು ಕೂಡ ಪಡೆದಿರ್ತಾರೆ. ಸೊ ಅಂಕಗಳನ್ನು ತೊಗೊಂಡಾಗ ಕೂಡ ಆ ಅಂಕಗಳ ಆಧಾರದ ಮೇಲೆ ಮತ್ತು ಕಾಸ್ಟ್ಗಳ ಆಧಾರದ ಮೇಲೆ ಹಂಚಿಕೆ ಮಾಡ್ತಾರೆ. ಈಗ ಏನು ಒಂದು ಲಿಂಕನ್ನು ಕೊಟ್ಟಿದ್ದಾರೆ ನಿಮ್ಮ ಅಂಕಗಳನ್ನು ನೋಡ್ಕೊಳ್ಳಿಕ್ಕೆ, ಅದು ಏನಪ್ಪ ಅಂದರೆ ಜಸ್ಟ್ ನಿಮ್ಮ ಅಂಕಗಳು ಮಾತ್ರ. ಅದು ನಿಮ್ಮ ರಿಸಲ್ಟ್ ಹೌದು, ಆದರೆ ಸೀಟ್ ಅಲಾಟ್ಮೆಂಟ್ ಆಗಿರೋ ಬಗ್ಗೆ ಮಾಹಿತಿ ಅಲ್ಲ. ಆಮೇಲೆ ಇಲ್ಲಿ ಪಾಸ್ ಫೇಲ್ ಅಂತ ಇರೋದಿಲ್ಲ. ಇಲ್ಲಿ ಎಲ್ಲರಿಗೂ ಕೂಡ ಅಂಕಗಳನ್ನು ಕೊಡ್ತಾರೆ, ಎಲ್ಲರಿಗೂ ಕೂಡ ರ್ಯಾಂಕನ್ನು ಕೊಡ್ತಾರೆ. ಆದರೆ ಹೈಯೆಸ್ಟ್ ರ್ಯಾಂಕ್ ಯಾರಿಗಿರುತ್ತಲ್ಲ ಅವ್ರುಗಳಿಗೆ ಸೀಟ್ ಹಂಚಿಕೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಸೀಟ್ ಹಂಚಿಕೆ ಮಾಡ್ತಾರೆ. ಯಾರು ಚೆನ್ನಾಗಿ ರಿಸಲ್ಟ್ ಇರ್ತವೆ, ಚೆನ್ನಾಗಿ ರ್ಯಾಂಕ್ ಬಂದಿರುತ್ತೆ, ರ್ಯಾಂಕ್ ಆಧಾರದ ಮೇಲೆ ಹಂಚಿಕೆಗಳನ್ನು ಮಾಡ್ತಾರೆ. ಆಮೇಲೆ ಈಗ ಮೆಸೇಜ್ ನೋಡಿ, ಮೇ ಬಿ ಏನನ್ನಿಸ್ತದೆ ಅಂತಂದರೆ ಅವರು ಮೆಸೇಜ್ ಕಳಿಸೋದಿಲ್ಲ, ನಿಮಗೆ ಲಿಸ್ಟ್ ಬಿಡ್ಬೋದು. ಇದೇ ವೆಬ್ಸೈಟಲ್ಲಿ ಏನು ಮಾಡ್ಬೋದು ಅಂದರೆ ಲಿಸ್ಟನ್ನು ಬಿಡ್ತಾರೆ. ಆ ಲಿಸ್ಟಿಗೆ ನೀವೇನು ಮಾಡಬೇಕಂತಂದರೆ ಲಿಸ್ಟ್ ನೋಡಿಕೊಂಡು ನೀವು ಅಡ್ಮಿಷನ್ಗೆ ಹೋಗಬೇಕಾಗತ್ತೆ. ಲಿಸ್ಟ್ ಬಿಡ್ಬೋದು. ಹೇಗೆ ಈಗ KE ಮುಖಾಂತರ ಸೀಟ್ ಹಂಚಿಕೆ ಮಾಡ್ತಾರೆ, ಅಲ್ಲಿ ಲಿಸ್ಟ್ ಬಿಡ್ತಾರೆ KEದಲ್ಲಿ ಮೊರಾರ್ಜಿ ದೇಸಾಯಿದು. ಅದೇ ರೀತಿಯಾಗಿ ಇವರು ಕೂಡ ಪದ್ಧತಿಯನ್ನು ಮಾಡ್ಬೋದು. ಅಥವಾ ನಿಮಗೆ ಮೆಸೇಜ್ ಕೂಡ ಸೆಲೆಕ್ಟ್ ಆಗಿಲ್ಲ ಅಂತೇಳಿ ಮೆಸೇಜ್ ಕೂಡ ಕಳಿಸ್ಬೋದು. ಬಟ್ ನೀವು ಮೆಸೇಜ್ ಮೇಲೆ ಡಿಪೆಂಡ್ ಇರೋಕ್ಕೆ ಹೋಗಬೇಡಿ. ನೀವೇನು ಮಾಡಬೇಕಂದ್ರೆ ವೆಬ್ಸೈಟ್ ನೋಡ್ತಾ ಇರಿ, ಅಥವಾ ನಾನು ಕೂಡ ಅಪ್ಡೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಒಂದು ವೆಬ್ಸೈಟನ್ನು ನೋಡ್ತಾ ಇರಿ. ಈ ಒಂದು ವೆಬ್ಸೈಟ್ ನೋಡೋದ್ರಿಂದ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಅದರ ಜೊತೆಗೆ ಈಗ ಏನು ನೀವು ಅಂಕಗಳನ್ನು ತೊಗೊಂಡಿದ್ದೀರಾ, ಜಸ್ಟ್ ವೇಟ್ ಮಾಡಿ. ನಿಮ್ಮ ಕಟ್ ಆಫ್ ಲಿಸ್ಟ್ಗಳನ್ನು ಬಿಡ್ತಾರೆ. ಜಿಲ್ಲಾವಾರು ಬಿಡ್ಬೋದು, ಯಾಕಂದರೆ ಎಲ್ಲ ಪಾರದರ್ಶಕ ಮಾಡ್ತಾಯಿದ್ದಾರೆ ಇವಾಗ, ಜಿಲ್ಲಾವಾರು ಮಾಡ್ತಾಯಿದ್ದಾರೆ. ಸೊ ಲಿಸ್ಟ್ಗಳನ್ನು ಕೂಡ ಬಿಡ್ತಾರೆ, ಕಟ್ ಆಫ್ ಲಿಸ್ಟನ್ನು ಕೂಡ ಕೊಡ್ತಾರೆ. ಮತ್ತು ನಿಮಗೂ ಮೆಸೇಜ್ ಕೂಡ ಬರ್ಬೋದು, ಬರ್ದೇನಿರ್ಬೋದು. ಬಟ್ ಲಿಸ್ಟ್ ಅಂತ ಕಂಪಲ್ಸರಿ ಬಿಡ್ತಾರೆ. ಬಟ್ ಇವಾಗ ಬಿಟ್ಟಿರುವಂಥದ್ದು ಸೆಲೆಕ್ಷನ್ ಲಿಸ್ಟ್ ಅಲ್ಲ, ಇದು ಜಸ್ಟ್ ಮಾರ್ಕ್ಸ್ ಅಂಕಗಳು ಮಾತ್ರ.